ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆದ್ರೆ ಈ ದೇಶದಲ್ಲಿ ಇಂತಹ ಅನೇಕ ಘಟನೆಗಳು ನಡೆದಿವೆ ಅಂತ ಹೇಳಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಆದ್ರೆ ಸತ್ಯ ಮುಚ್ಚಲು ಯಾರಿಂದಲೂ ಕೂಡ ಆಗೋದಿಲ್ಲ ಅಂತ ಹೇಳಿ TV9ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದಲ್ಲ ಒಂದು ದಿನ ಅದರ ಪ್ರತಿಫಲವನ್ನ ಉಣ್ಬೇಕಾಗುತ್ತೆ. ಆ ಭಗವಂತ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ. ಇದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೇಳಿಕೆ. ಈಗಾಗಲೇ ರಾಜಕೀಯ ನಾಯಕರುಗಳು, ಸಾಮಾಜಿಕ ಹೋರಾಟಗಾರರೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಬ್ಬೊಬ್ಬರು ಒಂದೊಂದು ಆಂಗಲ್ ಅಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತಿದ್ದಾರೆ. ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ದೈವ ಭಕ್ತರು, ಮಂಜುನಾಥನ ಭಕ್ತರು, ಮಂಜುನಾಥ ಸನ್ನಿಧಿಯಲ್ಲಿ ಒಂದಷ್ಟು ಘಟನೆಗಳು ಕೂಡ ನಡೀತಾ ಇದೆ, ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ನೀವು ದೈವ ಭಕ್ತನಾಗಿದ್ದೀನಿ, ಯಾವ ರೀತಿಯಾಗಿ ನೋಡ್ತೀರಿ? ನೋಡಿ, ನಾನಂತೂ ಈ ವಿಷಯದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಯಾವ್ಯಾವ ಉದ್ದೇಶದಿಂದ ಇಂಥ ಘಟನೆಗಳಿಗೆ ಪ್ರೋತ್ಸಾಹ ಯಾರು ಕೊಡ್ತಾರೆ ಅದರ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಇನ್ನೂ ಕೂಡ ಅದನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಂಡಿದ್ದಾರೆ. ಇದರ ಹಿಂದುಗಡೆ ಯಾರಿದ್ದಾರೆ, ಏನು ಅಂತ. ಆ ಒಂದು ದೊಡ್ಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಲಕ್ಷಾಂತರ ಜನ ಬರ್ತಾರೆ. ಪಾವಿತ್ರತೆಗೆ ಭಂಗ ತರಬೇಕು ಅಂತ ಕೆಲವು ಕೃತ್ರಿಮಗಳು ಕೆಲಸ ಮಾಡಿದ್ದಾರೆ. ಅದರ ಸತ್ಯನ ಯಾರು ಮುಚ್ಚಲಿಕ್ಕೆ ಆಗಲ್ಲ. ಒಂದು ಸರ್ಕಾರ ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ನಾನು ಅದರ ಬಗ್ಗೆ ಅದಕ್ಕಿಂತ ಹೆಚ್ಚು ಹೇಳೋದು. ಈಗ ನೀವು ಭಕ್ತನಾಗಿ, ಯಾಕೆಂದ್ರೆ ದೈವ ಕುಟುಂಬ, ಸಾಕಷ್ಟು ಶಿವನ ಭಕ್ತರು, ನೀವು ಕೂಡ ಮಂಜುನಾಥನ ಆರಾಧಿಸ್ತೀರಿ, ಪೂಜಿಸ್ತೀರಿ. ಇಂಥ ಅಪಪ್ರಚಾರಗಳು, ಇಂಥ ಒಂದು ಗೊಂದಲಕ್ಕೆ ತೆರೆ ಬೀಳುತ್ತೆ ಅನ್ನೋದನ್ನ ವಿಶ್ವಾಸ ಇದೆಯಾ? ಎಲ್ಲ ಕಾಲದಲ್ಲೂ ಒಂದಲ್ಲ ಒಂದು ರೀತಿ ಈ ಥರ ಘಟನೆಗಳು ನಡೆದಿದ್ದಾವೆ. ಅದರ ದುಷ್ಪರಿಣಾಮ ಯಾರು ಮಾಡಿರ್ತಾರೋ ಅವರು ಒಂದಲ್ಲ ಒಂದಿನ ಅದರ ಪ್ರತಿಫಲ ಊಟ ಮಾಡಬೇಕಾಗುತ್ತೆ. ನನಗೆ ದೈವದಲ್ಲಿ ನಂಬಿಕೆ ಇದೆ. ಯಾವ ಉದ್ದೇಶದಿಂದ ಯಾರೇ ಆಗಿರಲಿ ಇಂಥ ದುಷ್ಕೃತ್ಯಕ್ಕೆ ಯಾರು ಕೈ ಹಾಕಿದ್ದಾರೋ ಅವರಿಗೆ ಆ ಭಗವಂತನೇ ಮಂಜುನಾಥನ ಶಿಕ್ಷೆ ಕೊಡುತ್ತೆ. ಹೆಗ್ಡೆ ಅವರಿಗೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಾ? ವೀರೇಂದ್ರ ಹೆಗ್ಡೆ ಅವರಿಗೆ